ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಇವತ್ತು ನಮ್ಮೂರಲ್ಲಿ ಧರ್ಮಸ್ಥಳ ಸಂಘದ ಸದಸ್ಯರಿಂದ ಸಾರ್ವಜನಿಕ ಸ್ಥಳವನ್ನು ಸ್ವಚ್ಛತೆ ಮಾಡುವಂತಹ ಕಾರ್ಯಕ್ರಮ ಇತ್ತು. ಸೊ ಅದನ್ನು ನೋಡಿದಾಗ ನನಗೆ ಇದೊಂದು ಸಾಮಾಜಿಕ ಅರಿವನ್ನು ಮೂಡಿಸುವಂತಹ ಕೆಲಸ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಧರ್ಮಸ್ಥಳ ಸಂಘ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇವರು ಪ್ರತಿ ವರ್ಷ ಸಾಮಾನ್ಯವಾಗಿ 2 ಸಾರಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾರೆ. ಸೊ ಅದೇ ರೀತಿ ಇವತ್ತು ಕೂಡ ರಾಮ ಮಂದಿರ, ಸಭಾಭವನ ಮತ್ತು ಸ್ಕೂಲ್ನ ಸುತ್ತಮುತ್ತ ಸ್ವಚ್ಛತೆಯನ್ನು ಮಾಡೋದು ಇಟ್ಕೊಂಡಿದ್ರು. ಅದರಲ್ಲಿ ಸಂಘದ ಬಹುಪಾಲು ಸದಸ್ಯರು ಭಾಗವಹಿಸಿದ್ರು. ನಮ್ಮೂರಿನ ಸಂಘದ ಸೇವಾ ಪ್ರತಿನಿಧಿಯಾದಂತಹ ಅಶ್ವಿನಿ ಮೇಡಮ್ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ಅವರು ಸಂಘದಲ್ಲಿ ನಡೆಸುವಂತಹ ಕಾರ್ಯವೈಖರಿ, ನಿಷ್ಠೆ ನನಗೆ ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ. ಧರ್ಮಸ್ಥಳ ಸಂಘ ಅಂದರೆ ಕೇವಲ ಉಳಿತಾಯ ಕಟ್ಟೋದು, ಸಾಲ ತೆಗೆಯೋದು, ವಾರ ವಾರ ಸಾಲ ಕಟ್ಕೊಂಡು ಹೋಗೋದು ಇಷ್ಟೇ ಅಂತ ತಿಳ್ಕೊಂಡಿರುವಂತಹ ಹಲವಾರು ಜನರಿಗೆ ಇಲ್ಲ, ಇದನ್ನು ಬಿಟ್ಟು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ಬೋದು, ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಮಾಡ್ಬೋದು, ಮನರಂಜನೆ, ಸಾಮಾಜಿಕ ಅರಿವನ್ನು ಕೂಡ ಮೂಡಿಸ್ಬೋದು ಈ ಸಂಘಗಳಿಂದ ಅಂತ ಹೇಳಿ ತೋರಿಸ್ಕೊಟ್ಟಿರೋರು ನಮ್ಮೂರಿನ ಸೇವಾ ಪ್ರತಿನಿಧಿಯಾದಂಥ ಅಶ್ವಿನಿ ಮೇಡಮ್ ಅವರು. ಇಂತಹ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಊರುಗಳಲ್ಲಿ ಮಾಡ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಬಟ್ ನಾನಂತೂ ನೋಡಿರಲಿಲ್ಲ. ಇಂತಹ ಸೇವಾ ಪ್ರತಿನಿಧಿ ನಮ್ಮೂರಲ್ಲಿ ಇರೋದು ನಮ್ಮ ಹೆಮ್ಮೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ, ಗ್ರಾಮದ ರಸ್ತೆ, ಶಾಲೆ, ಅಂಗನವಾಡಿ, ದೇವಸ್ಥಾನ, ಬಸ್ ನಿಲ್ದಾಣ ಹೀಗೆ ಸಾರ್ವಜನಿಕ ಸ್ಥಳಗಳು ಸ್ವಚ್ಛತೆಯಿಂದ ಇರಬೇಕು, ಪರಿಸರವನ್ನು ಸ್ವಚ್ಛತೆಯಾಗಿ ಇಡಬೇಕು ಅನ್ನುವಂಥದ್ದು ಇದರ ಒಂದು ಉದ್ದೇಶವಾಗಿದೆ. ಸಾರ್ವಜನಿಕ ಸ್ಥಳಗಳು, ಧಾರ್ಮಿಕ ಕೇಂದ್ರಗಳು ಸ್ವಚ್ಛತೆಯಿಂದ ಹಾಗೂ ಪವಿತ್ರತೆಯಿಂದ ಕೂಡಿರಬೇಕು ಅನ್ನೋದು ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಡೆಯವರ ಆಶಯ ಆಗಿತ್ತು. ಆ ಆಶಯವನ್ನು ಈ ಧರ್ಮಸ್ಥಳ ಸಂಘದ ಸದಸ್ಯರು ಕಾರ್ಯರೂಪಕ್ಕೆ ತಂದಿದ್ದಾರೆ. ಇದರಿಂದ ಜನರಲ್ಲಿ ನಾವಿರೋ ಸ್ಥಳವನ್ನು ಸ್ವತಃ ನಾವೇ ಕ್ಲೀನ್ ಮಾಡ್ಕೋಬೇಕು ಅನ್ನುವಂತಹ ಅರಿವು ಮೂಡುತ್ತೆ. ಇದರ ಜೊತೆಗೆ ಇದನ್ನು ನೋಡುವಂತಹ ಮಕ್ಕಳ ಮನಸ್ಸಲ್ಲಿ ಕೂಡ ಒಳ್ಳೆಯ ಮೌಲ್ಯಗಳು ಬೆಳೆಯುತ್ತೆ ಅಂತ ನನಗನ್ಸುತ್ತೆ. ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿದ್ರೆ ಸ್ವಚ್ಛ ಊರು, ಆರೋಗ್ಯಕರ ಸಮಾಜ ಅನ್ನುವಂತಹ ಮಾತು ನಿಜವಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇಂತಹ ಸಾಮಾಜಿಕ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮಗಳು ಪ್ರತಿ ಊರಲ್ಲೂ ನಡಿಬೇಕು ಅನ್ನೋದು ನನ್ನ ಆಶಯ. ಇದು ಆದಮೇಲೆ ಸ್ಕೂಲ್ ಪಕ್ಕದಲ್ಲೇ ಕ್ಲೀನ್ ಮಾಡ್ತಾ ಇದ್ದಿದ್ದರಿಂದ ಸ್ಕೂಲಿಗೆ ಸಂಬಂಧಪಟ್ಟಿದ ವಿಷಯ ಕೂಡ ಇವತ್ತು ಈ ಒಂದು ಜನರ ನಡುವೆ ನಡೀತು. ಏನದು ಅಂತಂದರೆ, ನಮ್ಮೂರಿನ ಸ್ಕೂಲಲ್ಲಿ ಇದೇ ತಿಂಗಳು 21ನೇ ತಾರೀಕು ಕಲಿಕಾ ಹಬ್ಬವನ್ನು ಇಟ್ಕೊಂಡಿದ್ದಾರೆ. ಸೊ ಏನು ಕಲಿಕಾ ಹಬ್ಬ ಏನು ಅಂಥೇಳಿ ನಮಗಂತೂ ಗೊತ್ತಿಲ್ಲ, ಯಾಕಂದರೆ ನಾವು ಇದೇ ಮೊದಲನೇ ಬಾರಿ ನೋಡ್ತಾ ಇರೋದು. ಇದಕ್ಕೂ ಮುಂಚೆ ಈ ಒಂದು ಸ್ಕೂಲಲ್ಲಿ ಈ ಥರ ಒಂದು ಹಬ್ಬವನ್ನು ಮಾಡಿರಲಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಈ ಒಂದು ಕಲಿಕಾ ಹಬ್ಬಕ್ಕೆ ಊರಿನವರ ಸಪೋರ್ಟ್ ಬೇಕು ಅಂತ ಕೇಳೋದಕ್ಕೆ ಈ ಒಂದು ಸ್ಕೂಲಿನ ಟೀಚರ್ ಚೇತನ ಮೇಡಮ್ ಅವರು ನಮ್ಮ ಜೊತೆಗಿದ್ದರು. ಸೊ ಅವರು ನಾವಿಲ್ಲಿ ಎಲ್ಲ ಜನ ಕ್ಲೀನಿಂಗಿಗೋಸ್ಕರ ಎಲ್ಲ ಜನ ಸೇರಿಕೊಂಡಿದ್ವಲ್ಲ, ಸೊ ಸ್ಕೂಲ್ ಪಕ್ಕನೇ ಸೇರಿಕೊಂಡಿರೋದ್ರಿಂದ ನಾನು ನಿಮಗೊಂದು ವಿಷಯ ಹೇಳಬೇಕು ಅಂತ ಹೇಳಿಬಿಟ್ಟು ಬಂದು ಅವರು ಈ ಒಂದು ವಿಷಯದ ಬಗ್ಗೆ ಮಾತಾಡಿದ್ರು. ಹಾಗೆ ಈ ಒಂದು ಫಂಕ್ಷನ್ನ ತುಂಬ ಚೆನ್ನಾಗಿ ಮಾಡ್ಕೊಳ್ಳೋಣ, ಸೊ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಹೇಳಿ ಕೇಳ್ಕೊಂಡ್ರು. ಆ ಸ್ಪೀಚ್ನ ಕೇಳ್ಕೊಂಡು ಬರೋಣ ಈಗ. ಸಂಘದ ಪದಾಧಿಕಾರಿಗಳೇ, ಇವತ್ತು ನೀವು ಇಲ್ಲಿ ಕ್ಲೀನ್ ಮಾಡಿದ್ದೀರಿ, ತುಂಬ ಸಂತೋಷ ಆಯಿತು. ಹಾಗೆ ನಮ್ಮ ಶಾಲೆಯಲ್ಲಿ ಕಲಿಕಾ ಹಬ್ಬ ಅಂತೇಳಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಪ್ರತಿ ಶಾಲೆಯಲ್ಲಿ ಒಂದೊಂದು ವರ್ಷ ಒಂದೊಂದು ಶಾಲೆಯಲ್ಲಿ ಮಾಡ್ತಾರೆ. ಅದನ್ನು ಈ ವರ್ಷ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮವನ್ನು. ಅದಕ್ಕೆ LPS ಎಲ್ಲೂ ಸಾಮಾನ್ಯ ಹಮ್ಮಿಕೊಳ್ಳಲ್ಲ ಕಾರ್ಯಕ್ರಮಗಳನ್ನು, ಯಾಕಂದರೆ ಕ್ಲಾಸ್ ರೂಮ್ಸ್ ಎಲ್ಲ ಇರೋದಿಲ್ಲ ಮತ್ತು ಇವನ್ನೆಲ್ಲ ಮಾಡೋಕ್ಕಾಗಲ್ಲ, ಸ್ಪರ್ಧೆಗಳನ್ನೆಲ್ಲ ರೂಮಲ್ಲಿ ಮಾಡೋಕ್ಕಾಗಲ್ಲ. ನಾವು ಇಲ್ಲಿ ಸ್ಪರ್ಧೆಗಳನ್ನು ಇಲ್ಲಿ ಎದುರುಗಡೆ ಮನೆಗೆ ಮಾಡೋಣ ಅಂತಿದ್ದೀವಿ. 4 ಸ್ಪರ್ಧೆಗಳಿದ್ದಾವೆ. ಈ ಕಲಿಕಾ ಹಬ್ಬ 1ರಿಂದ 5ನೇ ಕ್ಲಾಸ್ವರೆಗೆ ಮಾಡ್ತಾರೆ. ಓದುವುದು, ಬರೆಯುವುದು, ಆಮೇಲೆ ಇದು ಪೋಷಕರೊಡನೆ ಸಂವಾದ, ಚಿತ್ರ ನೋಡಿ ವಿವರಿಸೋದು, ಆಮೇಲೆ ಮೆಮೊರಿ ಟೆಸ್ಟು, ರಸಪ್ರಶ್ನೆ, ಹೀಗೆ ಒಂದು 7-8 ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದನ್ನು ಈ ಸಲ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಸಭಾಭವನದಲ್ಲಿ ನಾವು ಮಾಡ್ತಾಯಿದ್ದೀವಿ. 21ನೇ ತಾರೀಕು ಆ ಕಾರ್ಯಕ್ರಮ ನಡೆಯುತ್ತೆ. ದಯವಿಟ್ಟು ತಾವುಗಳೆಲ್ಲ ಅವತ್ತು ಬಂದು ಸಹಕರಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಹಿಂದಿನ ದಿನಾನೇ ಸ್ವಲ್ಪ ಬಂದು ಸ್ಟೇಜು ಆಮೇಲೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ಸ್ವಚ್ಛತೆಯನ್ನು ಗೊಳಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಇದಾದಮೇಲೆ ಕೆಲಸ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಲಘು ಉಪಹಾರದ ವ್ಯವಸ್ಥೆ ಇತ್ತು. ತಿಂಡಿಯನ್ನು ಮಾಡಿಸಿದ್ರು, ಅವಲಕ್ಕಿ ಮತ್ತು ಟೀನ ಮಾಡಿಸಿದ್ರು. ಅದನ್ನು ತಿಂದುಬಿಟ್ಟು ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿ ಆಯಿತು ಅಂತ ಖುಷಿಯಿಂದ ಮನೆಗೆ ಬಂದ್ವಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.